ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾಮರಾಜನಗರ ಬಸ್ ನಿಲ್ದಾಣದ ಆಪೋಸಿಟ್ ಮೊದಲನೇ ದೇವಾಂಗ ಬೀದಿಯಲ್ಲಿ ಲೊಕೇಟೆಡ್ ಆಗಿರೋಂತಹ ಗರಡಿ ಮನೆ ಇದಾಗಿರುತ್ತೆ. ಇದು ಬಂದು ಜಟ್ಟಿ ಜನಾಂಗದವರ ಪ್ರಸಿದ್ಧ ದೇವಾಲಯ ಅಂತಲೇ ಹೇಳ್ಬೋದು. ಇಲ್ಲಿ ನಿಂಬುಜ ದೇವಿ ಅನ್ನೋ ದೇವರನ್ನ ತುಂಬ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಏನಪ್ಪ ತುಂಬ ಪ್ರಸಿದ್ಧಿಯಾಗಿದೆ ಅಂತಂದರೆ ಮಲ್ಲು ಕಂಬ ವಿದ್ಯೆ ಮತ್ತು ಕುಸ್ತಿ ಅಂತಲೇ ಹೇಳ್ಬೋದು. ಇದು ಎಲ್ಲ ಟೈಮಲ್ಲೂ ನಡೆಯಲ್ಲ, ವರ್ಷದ ಒಂದು 15 ದಿನಗಳು ಮಾತ್ರ ನಡೆಯುತ್ತೆ. ಯಾವಾಗಪ್ಪ ಅಂತಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಇದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿ ತುಂಬ ವಿಜೃಂಭಣೆಯಿಂದ ಈ ಒಂದು ಪೂಜೆನ ಮಾಡ್ತಾರೆ. ಇದರಲ್ಲಿ ಏನಪ್ಪ ಒಂದು ಬೇಸರವಾದ ಸಂಗತಿ ಅಂತಂದರೆ ಇದು ನಮ್ಮ ತಾತ ಮುತ್ತಾತಂದರ ಕಾಲದಿಂದನೂ ಬಂದಿರೋಂಥ ಪ್ರಸಿದ್ಧವಾದ ವಿದ್ಯೆ. ಇವಾಗ ಅಷ್ಟೊಂದು ಯುವಕರು ಆಸಕ್ತಿಯನ್ನು ತೋರ್ತಾ ಇಲ್ಲ. ಹಾಗಾಗಿ ತುಂಬ ಎಲ್ಲೋ ಈ ಒಂದು ಕಲೆ ಮತ್ತು ವಿದ್ಯೆ ತುಂಬ ಕೆಳಗಡೆಗೆ ಹೋಗ್ತಾ ಇದೆ ಅಂತಂದರೆ ಪ್ರಖ್ಯಾತ ಹೊಂದುತ್ತಿಲ್ಲ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಗುಜರಾತ್ ಮತ್ತು ರಾಜಸ್ಥಾನ್ ಕಡೆಯೂ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಮಟ್ಟಿ ಕಟ್ಟಿದ್ದಾರೆ ಅಂತ ಹೇಳಿ. ಇನ್ನೊಂದು ವಾರದಲ್ಲಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ. ಅದಕ್ಕೋಸ್ಕರ ಇವರು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ರೆಡಿ ಆದಮೇಲೆ ಪೂಜೆ ಆದಮೇಲೆ ಇದನ್ನೆಲ್ಲ ಸಮತಟ್ಟು ಮಾಡಿ ಇದ್ರ ಮೇಲೇ ಕುಸ್ತಿಗೆ ಬೀಳೋ ಅಂಥದ್ದು ಇಲ್ಲಿನ ಒಂದು ಪ್ರಸಿದ್ಧ ಕಲೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ಅಂತ. ಈ ವಾರದಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲರೂ ಮಿಸ್ ಮಾಡದೆ